ಮುಂದಿನ ಕ್ಷೇತ್ರ ಬೆಳಗಾವಿಯಲ್ಲಿ ಮಂಗಳ ಅಂಗಡಿಯವರು ಸಂಸದರು, ಆದ್ರೆ ಅವರಿಗೆ ಬಹುತೇಕ ಟಿಕೆಟ್ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಅವರು ಸುರೇಶ್ ಅಂಗಡಿ ತೀರ್ಕೊಂಡ ಮೇಲೆ ಹೌದು ಬೈ ಎಲೆಕ್ಷನ್ ಆಯ್ತು, ಬರೀ 5,000 ಗೆದ್ರು ಸತೀಶ್ ಜಾರಕಿಹೊಳಿ ಅಪೋಸಿಟ್. ಈಗ ಅಲ್ಲಿ ಅವ್ರ ಬೀಗ್ರು ಜಗದೀಶ್ ಶೆಟ್ಟರ್ ಮತ್ತೆ ಅವ್ರ ಮಗಳು ಶ್ರದ್ಧಾಗಿನೇ ಸಂಕಲ್ಪ ಅಂದ್ರೆ ಲೈಕ್ ಜಗದೀಶ್ ಶೆಟ್ಟರ್ ಮಗನ್ನ ಹೌದು ಮದುವೆ ಮಾಡ್ಕೊಂಡಿದ್ರು ಸುರೇಶ್ ಅಂಗಡಿ ಮಗಳನ್ನೇ. ಸೊ ಬೀಗ್ರು ಜಗದೀಶ್ ಶೆಟ್ಟರ್ ಕೂಡ ಸ್ಪರ್ಧೆ ಮಾಡಬಹುದು ಬೆಳಗಾವಿಲಿ ಇರೋ ಚರ್ಚೆ ಇದೆ. ಇಲ್ಲ ಸುರೇಶ್ ಅಂಗಡಿ ಮಗಳು ಸ್ಪರ್ಧೆ ಮಾಡಬಹುದು ಅಂದ್ರೆ ಜಗದೀಶ್ ಶೆಟ್ಟರ್ ಸೊಸೆ ಮಾಡಬಹುದು ಅಂತಿದೆ. ಅದು ಬಿಜೆಪಿ. ಒಟ್ಟಾರೆ ಅದು ಅವ್ರು ವಾಪಸ್ ಕಾಂಗ್ರೆಸ್ ಇಂದ ಬಿಜೆಪಿ ಬಂದಿದ್ದೆ ತಮ್ಮನ MLC ಉಳಿಬೇಕು, ಬೀಗ್ರು ಪಾರುಪತ್ಯ ಅಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕೆ ಅವ್ರು ವಾಪಸ್ ಆಗಿದ್ದಾರೆ. ಇನ್ ಕಾಂಗ್ರೆಸ್ ಇಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್, ಹೌದು ಅವರು ಹಾಗೆ ಕಿರಣ್ ಸದೃಣನವರಿದೆ. ಬಟ್ ಮೃಣಾಲ್ ಬಹುತೇಕ ಟಿಕೆಟ್ ಅನ್ನ ಪಡೆಯೋ ಸಾಧ್ಯತೆ ದಟ್ಟವಾಗಿದೆ. ಹೌದು, ಇಲ್ಲೇನಾಗಿತ್ತು, ಪ್ರಿಯಾಂಕಾ ಜಾರಕಿಹೊಳಿ ಬಿಡ್ತಾರ, ಆಗತ್ತಾ ಅನ್ನೋದಿತ್ತು. ಬಟ್ ಜಿದ್ದ ಆಗ್ಬಿಡ್ತಪ್ಪ, ಸತೀಶ್ ವರ್ಸಸ್ ಲಕ್ಷ್ಮಿ ಆಗ್ಬಿಡ್ತಪ್ಪ ಇಲ್ಲಿ ಅನ್ನೋ ತರ ಇತ್ತು. ಬಟ್ ಸೈಲೆಂಟ್ ಸತೀಶ್ ಜಾರಕಿಹೊಳಿ ನನ್ನ ಮಗಳಿಗೆ ನಾನು ಮದುವೆ ಮಾಡ್ಬೇಕು, ಎಲ್ಲೂ ನಿಲ್ಲಲ್ಲ ನಮ್ಮವರು ಅಂತ ಹೇಳಿಕೆ. ಬಟ್ ವಾಟ್ ನೆಕ್ಸ್ಟ್, ಮುಂದೆ ಏನಾರು ಆಗ್ಬಹುದಾ ಅನ್ನೋ ಸೂಚನೆಗಳು ಕೊಡ್ತಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗನಿಗೆ ಆದಿ ಸುಗಮ ಆಗಿದೆ. ಈಗ ಏನಂತ ಕಾದ್ ನೋಡ್ಬೇಕು ಏನಾಗತ್ತೆ ಅಂತ. ಸತೀಶ್ ಜಾರಕಿಹೊಳಿ ಅವರೇ ನಿಲ್ಲಲ್ಲ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅಳಿಯ ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಶೆಟ್ರು ತುಡಕಾಗಿದ್ರು. ವಿಧಾನಸಭೆ ಟಿಕೆಟ್ ಮಿಸ್ ಆಗಿತ್ತು ಪಾಪ, ಶೆಟ್ರು ಬರ್ಲಾಗಿ ರಜತ್ಗೆ. ಈಗ ಲೋಕಸಭೆಗೆ ಅಳಿಯನಿಗೆ ಅಲ್ಲಿ ಧಾರವಾಡದಿಂದ, ಮಗನಿಗೆ ಇಲ್ಲಿ ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ಹಿಂದೆ ಹೋಗಿರೋ ಕಾರಣ ಅಳಿಯ ಮತ್ತೆ ಮಗ ಇಬ್ರಿಗೂ ಟಿಕೆಟ್ ಆಗೋ ಸಾಧ್ಯತೆ ಇದೆ. ನೋಡ್ಬೇಕು. ಸೊ ಇದು ಬೆಳಗಾವಿ ಬಿಜೆಪಿಯ ಭದ್ರಕೋಟೆ ಅಂತ ಅನ್ಸ್ಕೊಂಡಿದೆ. ಸತತವಾಗಿ ಬಿಜೆಪಿ ಗೆಲ್ತಾ ಬಂದಿದೆ. ಸುರೇಶ್ ಅಂಗಡಿ ಅವ್ರು ಗೆಲ್ತಾ ಇದ್ರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಅವ್ರೇನ ಬದುಕಿದ್ರೆ CM ಆಗಿರೋರು. ಖಂಡಿತ ಬೊಮ್ಮಾಯಿ ಆಗ್ತಿರ್ಲಿಲ್ಲ. ಬೊಮ್ಮಾಯಿ ಲಾಟ್ರಿ CM ಆದ್ರಲ್ಲ ಹಂಗ ಆಗ್ತಿರ್ಲಿಲ್ಲ. ಬಟ್ ಸುರೇಶ್ ಅಂಗಡಿ ಕೊಟ್ಟ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆ ಮಾಡೋರು ಅಂತಿತ್ತು. ಸುರೇಶ್ ಅಂಗಡಿ CM ಆಗಿರೋರು ಬದುಕಿದ್ರೆ ಪಾಪ. ಪ್ರಹ್ಲಾದ್ ಜೋಶಿಗಿಂತ ಮೋದಿ ಅವ್ರಿಗೆ ಅತ್ಯಾಪ್ತರಲ್ಲಿ ಸುರೇಶ್ ಅಂಗಡಿ ಇಲ್ಲ ಜೋಶಿನೇ. ಬಟ್ CM ಮೆಟ್ಟಿಲ್ ಅಂತ ಬಂದಾಗ ಸುರೇಶ್ ಅಂಗಡಿ ಹೆಸರಿತ್ತು, ಬಟ್ ಅವ್ರು ತೀರ್ಕೊಂಡ್ರು. ಬೊಮ್ಮಾಯಿ ಫೇಲ್ ಗಿರಾಕಿ, ಎಡವಟ್ಟಾಗಿ ಅವ್ರು CM ಆದ್ರು. ಓಕೆ. ಸೊ ನಿಮ್ ಪ್ರಕಾರ ಬೆಳಗಾವಿನಲ್ಲಿ ಯಾರು ಗೆಲ್ತಾರೆ, ಕಾಂಗ್ರೆಸ್ಸಿಗರ ಬಿಜೆಪಿಗರ? ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.